ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸಾದಾ ಸೀದಾ ಹಳ್ಳಿ ಹೈದನಿಗೆ ಅದೆಂತ ಕ್ರೇಜ್, ಹೇಗಾದ ಗೊತ್ತಾ ನಮ್ಮ ಹನುಮ. ಹೌದು ಸ್ನೇಹಿತರೆ, 50 ದಿನ ಲೇಟ್ ಆದ್ದು ಲೇಟೆಸ್ಟ್ ಆಗಿ ಬಂದಿದ್ದ ಗೇಮ್ ಚೇಂಜರ್, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಕಪ್ಪು ಗೆದ್ದು ಹೋದ ಹನುಮಂತ. ಎಂಟ್ರಿ ಕೊಟ್ಟ ಕೂಡಲೇ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗಿದ್ದ ಹನುಮಂತ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಟೈಟಲ್ ಗೆಲ್ಲೋದು ಯಾರೆಂಬ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಕುರಿಗಾಯಿ ಹನುಮಂತ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಲೇಟ್ ಆಗಿ ಬಂದರೂ ಸಿಂಪಲ್ ಆಗಿ ಕನ್ನಡಿಗರ ಹೃದಯ ಗೆದ್ದ ಟ್ರೋಫಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಯಾರು ಗೆಲ್ಲಬೇಕು ಅನ್ನೋ ಪ್ರಶ್ನೆ ಕೇಳಿದ್ರೆ ಹನುಮಂತೆ ಗೆದ್ರೆ ಸಾಕಪ್ಪ ಅಂತ ಬಹುಪಾಲು ಮಂದಿ ಹೇಳ್ತಿದ್ರು. ಹಾಡಿನಿಂದಲೇ ಆಟ ಆಡ್ತಿದ್ದಾನೆ, ಒಂದೇ ಮಾತಲ್ಲಿ ಬಂಚ್ ಕೊಟ್ಟಿದ್ದಾನೆ, ನೋಡೋಕೇನೋ ಬರೋ ಸಿಂಪಲ್ಲು, ಮೆಂಟಲಿ ಗುಂಡಿಗೆ ಡಬ್ಬಲ್ಲು ಅಂತ ಖುದ್ದು ಸುದೀಪ್ ಅವರೇ ಹೇಳಿದ್ರು. ಇದೀಗ ಟ್ರೋಫಿ ಗೆಲ್ಲುವ ಮೂಲಕ ಕೋಟ್ಯಾಂತರ ಅಭಿಮಾನಿಗಳ ಆಸೆಯನ್ನು ಈಡೇರಿಸಿದ್ದಾರೆ. ಎಲ್ಲೋ ಇದ್ದ ಹುಡುಗ ಇವತ್ತು ಎಲ್ಲಿಗೋ ಬಂದು ನಿಂತಿದ್ದಾನೆ. ಏನೇನೋ ಬದಲಾದ್ರೂ ನಮ್ಮ ಹುಡುಗ ಮಾತ್ರ ಚೇಂಜ್ ಆಗಲೇ ಇಲ್ಲ. ಅದಕ್ಕೆ ಬಿಗ್ ಬಾಸ್ ಟ್ರೋಫಿಯೇ ಸಾಕ್ಷಿ ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಳ್ಳುತ್ತಿದ್ದಾರೆ. ಇನ್ನು ಈ ಹನುಮಂತ ಯಾರು? ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಅನ್ನೋ ಗ್ರಾಮದಲ್ಲಿ ಕುರಿ ಮೇಯಿಸುತ್ತಿದ್ದ ಹುಡುಗ ಎಲ್ಲಿಂದೋ ಎಲ್ಲಿಗೆ ಬಂದು ನಿಂತಿದ್ದಾನೆ. ಒಮ್ಮೆ ಆತನ ಫ್ಲಾಶ್ ಬ್ಯಾಕ್ ನೋಡಿದ್ರೂ ನಂಬೋಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗಿನ ಬದಲಾವಣೆ ಅವನ ಬದುಕಿನಲ್ಲಿ ಆಗಿದೆ ಸ್ನೇಹಿತರೆ. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕಪ್ ಗೆದ್ದ ಹನುಮಂತ. ಬಿಗ್ ಬಾಸ್ ಸೀಸನ್ 11 ಸಖತ್ ಸೌಂಡ್ ಮಾಡ್ತಿದೆ ಅಂದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ಹುಲಿ ಎಂದೇ ಖ್ಯಾತಿಯಾಗಿರುವ ಉತ್ತರ ಕರ್ನಾಟಕದ ಹೆಮ್ಮೆಯ ಪುತ್ರ, ಭಾವೈಕ್ಯತೆಯ ಭೂಮಿಯ ಗುಣವಂತ ಹನುಮಂತ ಕೂಡ ಕಾರಣ ಅಂದ್ರೆ ತಪ್ಪಾಗೋದಿಲ್ಲ. ಸೀಸನ್ ಶುರುವಾಗಿ 50 ದಿನಗಳೇ ಉಳಿದ ಮೇಲೆ 18ನೇ ಸ್ಪರ್ಧೆಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಹನುಮಂತ ಎಲ್ಲರಿಗೂ ಶಾಕ್ ನೀಡಿದ್ದ. ಇನ್ನು ಬಿಗ್ ಬಾಸ್ಗೆ ಬರ್ತಿದ್ದಂತೆಯೇ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದ. ಕುರಿ ಕಾಯ್ತಿದ್ದ ಹುಡುಗ ಬರೀ ಹಾಡಿಂದಲೇ ಕನ್ನಡಿಗರ ಹೃದಯ ಗೆದ್ದ. ಸೋಷಿಯಲ್ ಮೀಡಿಯಾದಲ್ಲಿ ಹನುಮಂತನದ್ದು ಮಾಮೂಲಿ ಕ್ರೇಜ್ ಅಲ್ಲವೇ ಅಲ್ಲ. ಯಾರಿಗಾದ್ರೂ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಹನುಮಂತನ ವಿಚಾರಕ್ಕೆ ಬಂದ್ರೆ ಎಲ್ಲರೂ ನೆಂಟರೆ. ಹನುಮಂತನ ಅದೃಷ್ಟವೋ ಅಥವಾ ಜನರ ಹರಿಕೆಯೋ ಆಶೀರ್ವಾದವೋ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಕೂಡಲೇ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಕೂಡ ಆಗಿದ್ರು. ಆರಂಭದಲ್ಲೇ ಹನುಮಂತನಿಗೆ ಕ್ಯಾಪ್ಟನ್ ಪಟ್ಟ ಕೂಡ ಸಿಕ್ಕಿತು. ಹಾಗೆ ಸುಮಾರು 5,23,00,000ಕ್ಕೂ ಅಧಿಕ ಜನ ಅವನಿಗೆ ವೋಟ್ ಹಾಕಿದ್ದಾರಂದ್ರೆ ಅದರಲ್ಲೇ ಗೊತ್ತಾಗುತ್ತೆ ನಮ್ಮ ಕನ್ನಡಿಗರು ಒಳ್ಳೆತನಕ್ಕೆ ಯಾವಾಗಲೂ ಬೆಲೆ ಕೊಟ್ಟೇ ಕೊಡ್ತಾರೆ ಅಂತ. ಈ ಹನುಮಂತನಿಗೆ ಇಂಥ ಕ್ರೇಜ್ ಏಕೆ ಅಂತ ಕೇಳಿದ್ರೆ, ಇವರು ಜಿ ಕನ್ನಡ ವಾಹಿನಿಯ ಸರಿಗಮಪ ಸೀಸನ್ 15ರಲ್ಲಿ ಗಾಯಕರಾಗಿ ಎಂಟ್ರಿ ಕೊಟ್ಟಿದ್ರು. ಹನುಮಂತ ತಮ್ಮ ಗಾಯನ ಮತ್ತು ಮುಗ್ಧತೆಯಿಂದಲೇ ಫೇಮಸ್ ಆಗಿದ್ದವರು. ಗ್ರಾಮೀಣ ಪ್ರದೇಶ ಜನಪದ ಹಾಡುಗಳನ್ನು ಹಾಡುತ್ತಾ ಎಲ್ಲರ ಪ್ರೀತಿಯನ್ನು ಗಳಿಸಿದ್ರು. ಹನುಮಂತಗೆ ಸಾಕಷ್ಟು ಜನಪ್ರಿಯತೆ ಸಿಕ್ಕ ಹಿನ್ನೆಲೆಯಲ್ಲಿ ನಂತರ ಜಿ ಕನ್ನಡದ ಹಲವು ಶೋಗಳಲ್ಲಿ ಅವರನ್ನು ಕಾಣಿಸಿಕೊಂಡಿದ್ರು. ಇನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಅಲ್ಲಿಯೂ ಹನುಮಂತ ಉತ್ತಮ ಡ್ಯಾನ್ಸ್ ಪ್ರದರ್ಶನ ನೀಡಿದ್ರು. ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲಿಯೇ ಹನುಮಂತನಿಗೆ ಆಫರ್ ಬಂದಿತ್ತು ಅಂತ ಪಬ್ಲಿಕ್ ಟಾಕ್. ಆದ್ರೆ ಅವರು ರಿಜೆಕ್ಟ್ ಮಾಡಿದ್ರು ಅನ್ನೋ ಗಾಸಿಪ್ ಇತ್ತು. ಇದೀಗ ಅಧಿಕೃತವಾಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟು ಗೆದ್ದು ಬಂದಿದ್ದಾರೆ. ಇದಲ್ವೇ ಸಾಧನೆ ಅಂದ್ರೆ? ಹಾಗೆ ನಮ್ಮ ಮುಗ್ಧ ಹನುಮಂತನಿಗೆ ಒಂದು ಕನ್ನಡಿಗರ ಹರಕೆ ಇರಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.